ನಮಸ್ಕಾರ ದೇವರ ಮಕ್ಕಳೇ. ಈ ಸತ್ಯವೇದದ ಸ್ತ್ರೀಯರ ಬಗ್ಗೆ ನಮ್ಮ ಚರ್ಚೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಈಶ್ವರಿ ಪೀಟರ್ ಅವರೇ. ನಮಸ್ಕಾರ ನಳಿನಾಕ್ಷಿ ಅವರೇ. ನಾವು ಈಗ ಸಾಕಷ್ಟು ಸತ್ಯವೇದದ ಸ್ತ್ರೀಯರ ಬಗ್ಗೆ ಮಾತಾಡಿದ್ದೇವೆ. ಈ ಸ್ತ್ರೀಯರು ಒಂದೊಂದು ಗುಣಕ್ಕೆ ಹೆಸರುವಾಸಿ. ಒಂದೊಂದು ಗುಣಾಧೀಶಗಳನ್ನು ಅವರ ಜೀವನದಿಂದ ನಾವು ಕಲ್ತಿದ್ದೇವೆ. ಈಗ ಯಾರು ನನಗೆ ಕೇಳಿದ್ರು, ಏನ್ರಿ ಸ್ತ್ರೀಯರ ಕಾರ್ಯಕ್ರಮ ಮಾಡ್ತಿದ್ರ, ಅದರಿಂದ ನಮಗೇನ್ರಿ ಲಾಭ ಅಂತ ಹೇಳಿದ್ರು. ಒಂದೊಂದು ಸ್ತ್ರೀಯರಲ್ಲೂ ಒಂದೊಂದು ಸುಂದರವಾಗಿರ್ತಕ್ಕಂಥ ಗುಣ ಮತ್ತು ನಡತೆಯನ್ನು ನಾವು ಕಲ್ತ್ಕೊಂಡಿದ್ದೇವೆ. ಸೊ ಆ ಒಂದು ವಿಧದಲ್ಲಿ ಇವತ್ತು ನಾವು ಯಾವ ಸ್ತ್ರೀ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಶ್ರೀಮತಿ ಈಶ್ವರ ಅವರೇ? ಇವತ್ತಿನ ದಿನದಲ್ಲಿ ಬಹಳ ವಿರಳವಾಗಿ ನಾವು ಹೆಚ್ಚಾಗಿ ಮಹಿಳೆಯರ ಬಗ್ಗೆ ನಾವು ತಿಳ್ಕೊಂಡಿದ್ದದ್ದು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿತ್ತು. ಈ ಒಂದು ಮಹಿಳೆ ಬಂದು ಒಂದು ನಂಬಿಕೆ ಪಾತ್ರದಲ್ಲಿ ಭಾಳ ದೃಢವಾದ ನಂಬಿಕೆಯನ್ನು ಹೊಂದಿದಂಥ ರಾಹಬಳ ವಿಷಯದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಈಗ ನಾವು ರಾಹಬಳ ವಿಷಯಕ್ಕೆ ಹೋಗೋಕ್ಕೆ ಮುನ್ನ ನಾನು ಒಂದು ವಿಷಯವನ್ನು ನಾನು ನಮ್ಮ ಪ್ರೇಕ್ಷಕರಿಗೆ, ನಮ್ಮಲ್ಲಿ ಒಂದು ಚರ್ಚೆಗೆ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ವಾಣಿಜ್ಯ ಒಂದು ವಿಚಾರ ಅಥವಾ ವ್ಯಾಪಾರ ಅಂತ ನಾವು ತೆಗೆದುಕೊಂಡ, ಅದು ಬಿಸ್ನೆಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ನಾನಾ ಥರದ ಬಿಸ್ನೆಸ್ಗಳಿವೆ. ಬಟ್ಟೆ ಮಾರೋದು, ಅದು ಇದು. ಕೆಲವೊಮ್ಮೆ ನನಗೆ ಮಾಡಿದ್ದು ಬೇರೆಯವ್ರಿಗೆ ತಪ್ಪು ಅನಿಸ್ಬೋದು, ಅಥವಾ ಬೇರೆಯವರು ಮಾಡಿರೋದು ನಮಗೆ ತಪ್ಪು ಅನಿಸ್ಬೋದು. ಈಗ ರಾಹಬಳ ಒಂದು ವಿಚಾರವನ್ನು ನಾವು ತೆಗೆದುಕೊಂಡಾಗ ಎಷ್ಟೋ ಜನಕ್ಕೆ ರಾಹಬಳ ಕಂಡ್ರೆ ಆಗೋದಿಲ್ಲ. ರಾಹಾಬ್ ಅಂತ ನಾನು ಇದುವರೆಗೂ ಯಾರ ಹೆಸರು ನಾನು ನೋಡಿಲ್ಲ. ಅವರ ಮಕ್ಕಳಿಗೆ ಅಥವಾ ರಾಹಾಬ್ ಅಂತ ಒಂದು ಹೆಸರನ್ನ ಪಡೆದಿಲ್ಲ. ಇಷ್ಟಕ್ಕೂ ಈ ರಾಹಬಳ ಕಥೆಯನ್ನು ನಾವು ನೋಡಿದಾಗ ಕೊನೆಯಲ್ಲಿ ಅವಳು ಉತ್ತಮವಾದ ಸ್ತ್ರೀ ಅಂತಲೇ ನಾವು ನೋಡ್ತೀವಿ. ಸ್ವಲ್ಪ ರಾಹಬಳ ಒಂದು ಹಿನ್ನೆಲೆ ಸ್ವಲ್ಪ ಹೇಳಿ ಶ್ರೀಮತಿ ನಳಿನಾಕ್ಷಿ ಅವರು. ಇಲ್ಲಿ ನೀವು ಹೇಳೋದು ಉತ್ತಮವಾಗಿದೆ ಪಾಸ್ಟರ್. ಇಲ್ಲಿ ರಾಹಬಳ ಹೆಸರನ್ನು ಬಹುಶಃ ಯಾರಿಗೂ ಕೂಡ ಇಟ್ಟಿರೋದನ್ನು ನಾನು ಕೂಡ ಇದುವರೆಗೂ ಕೇಳಿಲ್ಲ ಅಂತಲೇ ಹೇಳಬೇಕು. ಯಾಕೆಂದರೆ ರಾಹಬಳು ವೃತ್ತಿಯಲ್ಲಿ ವೇಶ್ಯಾಗಿದ್ಲು. ಇಲ್ಲಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. 1ನೇ ಅಧ್ಯಾಯದಲ್ಲಿ ನಾವು ಕಲ್ತ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೇಳ್ತಕ್ಕಂಥದ್ದು ಸೂಳೆಯಾದ ರಾಹಬಳು. ಇವಳು ಒಬ್ಬ ವೇಶ್ಯೆ ಆಗಿದ್ಲು. ತನ್ನ ದೇಹವನ್ನು ಮಾರ್ಕೊಂಡು ಜೀವನವನ್ನು ನಡೆಸ್ತಾ ಇದ್ಲು. ಇದು ಸಮಾಜಕ್ಕೆ ವಿರುದ್ಧವಾದಂಥ ಒಂದು ಕಾರ್ಯವನ್ನು ಇವಳು ಮಾಡ್ತಾ ಇದ್ಲು. ಹಾಗಾಗಿ ಇವಳನ್ನ ಕಂಡ್ರೆ ಹೆಚ್ಚು ಕಮ್ಮಿ ಯಾರಿಗೂ ಕೂಡ ಒಂದು ಇಷ್ಟವನ್ನು ಪಡ್ತಾ ಇರಲಿಲ್ಲ ಅನ್ನೋದನ್ನು ಇದ್ರ ಮೂಲಕ ನಾವು ಹೇಳಬೇಕಾಗಿದೆ. ಬಹಳ ದಿನಗಳ ಹಿಂದೆ ನಾನು ಒಂದು ಕಾರ್ಯಕ್ರಮವನ್ನು, ಒಂದು ಚರ್ಚೆಯನ್ನು ನಮ್ಮ ಬೇರೆ ದೂರದರ್ಶನದಲ್ಲಿ ನೋಡ್ತಾ ಇದ್ದೆ. ಆ ಚರ್ಚೆಯಲ್ಲಿ ಏನು ಹೇಳಿದ್ರು, ಒಂದು ಈ ರೀತಿಯಾದ ಒಂದು ಸ್ತ್ರೀ, ಈ ರೀತಿಯಾದ ಒಂದು ಕೆಲಸ ಮಾಡ್ತಕ್ಕಂಥ ಸ್ತ್ರೀಯನ್ನು ಒಂದು ಭೇಟಿಯನ್ನು, ಸಂದರ್ಶನವನ್ನು ಮಾತಾಡ್ತಿದ್ರು. ಅವ್ರು ಹೇಳ್ತಿದ್ರು, ಎಲ್ಲರೂ ಮಾಡೋ ಥರ ಒಂದು ಬಿಸ್ನೆಸ್ ಅಥವಾ ವ್ಯಾಪಾರವನ್ನು ನಾವು ಮಾಡ್ತಾ ಇದ್ದೀವಿ, ನಾವು ಸ್ವಲ್ಪ ಬೇರೆ ಥರ ಮಾಡ್ತಾ ಇದ್ದೀವಿ, ಇದರಲ್ಲಿ ಏನು ತಪ್ಪು ಅಂತ ಒಬ್ಬರು ಟಿ ವಿ ಮೂಲಕ ನನಗೆ ಕೇಳಿದ್ರು. ಸೊ ಈಗ ಸತ್ಯವೇದನೇ ಅವ್ರಿಗೆ ಆ ರೀತಿಯಾಗಿ ಹೇಳಿದ ಮೇಲೆ ನಾವೇನು ಅದಕ್ಕೆ ಸೇರ್ಸಂಗಿಲ್ಲ, ಕಡಿಮೆ ಮಾಡೋಂಗಿಲ್ಲ. ಸತ್ಯವೇದದಲ್ಲಿ ನಾವು ಕಲ್ತಿದ್ದೇನೆಂದರೆ ಯಾವುದನ್ನು ನಾವು ಅಲ್ಲಿ ಸೇರಿಸಬಾರ್ದು, ಕಡಿಮೆನೂ ಮಾಡಬಾರ್ದು. ಸೊ ರಾಹಬಳ ಒಂದು ವಿಚಾರವಾಗಿ ಅವಳ ಹೆಸರು, ಅವಳ ಒಂದು ಹಿನ್ನೆಲೆ ಸ್ವಲ್ಪ ನಮಗೆ ತಿಳಿದ ಮಟ್ಟಿಗೆ ಹೇಳಿ ಶ್ರೀಮತಿ ಈಶ್ವರಿ ಅವರೇ. ರಾಹಬಳ ಅಂತ ಹೇಳುವಾಗ ಸಿಡುಕಿನ ಅಥವಾ ಅವಳು ಒಂದು ರೂಟ್ ಅಂತ ಹೇಳ್ತೀವಿ. ರೂಟ್ ಅಂತ ಹೇಳುವಾಗ ಬೇರು, ಮತ್ತು ಬ್ರಾಡ್ ಅಂತಲೂ ವಿವರಿಸ್ತಾರೆ, ಅಗಳ ಅಂತ. ಅವಳು ಸಿಡುಕಿನ ಉಳ್ಳವಳು ಅಂತ ಈಗ ನಾವು ಎಷ್ಟೋ ಹೆಸರುಗಳು ನೋಡಿದ್ವಿ. ಎಲ್ಲ ಹೆಸರುಗಳಿಗೆ ಉತ್ತಮವಾಗಿರ್ತಕ್ಕಂಥ ಅರ್ಥಗಳನ್ನು ನಾವು ನೋಡಿದ್ವಿ. ಮಿಸ್ಟ್ರೆಸ್ ಅಂತ ನೋಡಿದ್ವಿ, ಸ್ವೀಟ್ ಸ್ಮೆಲ್ಲಿಂಗ್ ಅಂತ ಎಷ್ಟೋ ಹೆಸರುಗಳನ್ನ ನಾವು ನೋಡಿದ್ವಿ. ಆದರೆ ಈ ಒಂದೇ ಒಂದು ಹೆಸರು ಸ್ವಲ್ಪ ಅರ್ಥ ಇಲ್ಲದೆ ಇರ್ದಂಗಿದೆ. ಬೇರು ಅಂತಿದೆ, ಅಗಲವಾಗಿರ್ತಕ್ಕಂಥದ್ದು ಅಂತಿದೆ. ಸೊ ಅವರ ಸ್ವಲ್ಪ ಹಿನ್ನೆಲೆ ಬೇರೆ ಏನಾದರೂ ಹೇಳಿ. ಸತ್ಯವಾದದ ಪ್ರಕಾರ ಆಕೆ ಬಂದು ಸೂಳೆ ಅಂತಲೇ ನಮಗೆ ಕೊಟ್ಟಿದ್ದಾರೆ, ಅಂದರೆ ಆ ಅರ್ಥವನ್ನು ತಿಳಿಸಿದ್ದಾರೆ. ಸೊ ಆಕೆ ಬಂದು ಊರಿನ ಹೊರಗೆ ಎರಿಕೋ ಪಟ್ಟಣದಲ್ಲಿ ಎತ್ತರವಾದ ಗೋಡೆಯ ಮೇಲೆ ಅವಳು ತನ್ನ ಮನೆಯನ್ನು ಇಟ್ಕೊಂಡಿದ್ಲು. ಈಗ ನಾನು ಇದರಲ್ಲಿ ತುಂಬ ಒಂದು ಹಾಸ್ಯಕರವಾಗಿರ್ತಕ್ಕಂಥದ್ದು ಅಥವಾ ಯೋಚನೆ ಮಾಡ್ತಕ್ಕಂಥ ಒಂದು ವಿಷಯ ಇದೆ. ಸತ್ಯವೇದ ಇವಳನ್ನ ವೈಶ್ಯ ಅಥವಾ ಸೂಳೆ ಅಂತ ಶುರು ಮಾಡ್ತದೆ ವಚನ. ಆದರೆ ಈ ರೀತಿಯಾದ ಒಂದು ಕಸಬನ್ನು ಮಾಡ್ತಕ್ಕಂಥ ಒಂದು ಸ್ತ್ರೀ ಅದೆಂಗೆ ಗೋಡೆಯ ಮೇಲೆ ಅಥವಾ ಎಲ್ಲರೂ ನೋಡಂಗೆ ಮನೆಯನ್ನು ಕಟ್ಟಿದ್ದಾಳೆ? ಒಂದು ವೇಳೆ ಇವಳು ಲೋಕದಲ್ಲಿ 2 ಥರದ ಗುಂಪು ಇದೆ. ಒಬ್ಬರು ನಾನು ಮಾಡೋದು ನನಗಿಷ್ಟ, ನಾನೇನು ಮಾಡ್ತೀನಿ ಅಂತ. ನಿಮ್ಮ ಅನಿಸಿಕೆ ಶ್ರೀಮತಿ ವೆಸ್ಲಿ ಅವರೇ?
ಹೌದು ಪಾಸ್ಟರ್. ಇಲ್ಲಿ ಆಕೆ ವೇಶ್ಯ ಆಗಿರ್ತಕ್ಕಂಥ ಕಾರಣದಿಂದ ಅವಳು ಸಮಾಜದಿಂದ ಒಂದು ಬಹಿಷ್ಕಾರ ಹೊಂದಿರತಕ್ಕಂಥ ಮಹಿಳೆ ಆಗಿದ್ಲು ಅವಳು. ಏಕೆಂದರೆ ಸಮಾಜ ಅವಳನ್ನು ಒಟ್ಟಾಗಿ ಸೇರಿಸ್ಕೊತಾ ಇರಲಿಲ್ಲ ಅವಳನ್ನು. ಹಾಗಾಗಿ ಅವಳು ಆ ಊರಿನ ಹೊರಗಡೆನೇ ಇದ್ಲು. ಹೊರಗಡೆ ಇರೋದ್ರಿಂದ ಅವಳು ಬದುಕಲಿಕ್ಕೆ ಜಾಗ ಬೇಕಾಗಿದೆ. ಅದಕ್ಕೋಸ್ಕರ ಅವಳು ಆ ಒಂದು ಸ್ಥಳದಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ಇವಳು ಇನ್ನೊಂದು ವಿಷಯವನ್ನು ತಿಳ್ಕೊಳ್ಬೋದು. ಇಲ್ಲಿ ಮುಖ್ಯವಾಗಿ ನಾನು ಏನು ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಿತ್ವ ನಾನು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ ಗೊತ್ತಿದ್ರು ಕೂಡ ಅವಳು ಜೀವನಕ್ಕೆ ಮಾಡ್ತಾ ಇದ್ಲು. ದೇವರು ನನ್ನನ್ನು ಮೆಚ್ಕೊಂಡ್ರೆ ಸಾಕು, ಅಂದರೆ ದೇವರ ದೃಷ್ಟಿಯಲ್ಲಿ ಆಕೆ ಒಳ್ಳೆಯವಳಾಗಬೇಕು ಅನ್ನೋ ಒಂದು ಮನಸ್ಥಿತಿ ಅವಳಿಗಿತ್ತು. ಬಹುಶಃ ಅವಳಿಗೆ ಬೇರೆ ಯಾವುದೇ ಒಂದು ಉದ್ಯೋಗ ಮಾಡಲಿಕ್ಕೆ ಗೊತ್ತಿರಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಈ ವೃತ್ತಿಯನ್ನು ಮಾಡ್ಕೊಂಡು ಅವಳು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ಲು. ಸತ್ಯವೇದದಲ್ಲಿ ನಾನು ಓದಿದ್ದೇನೆ, ಖಡಾಖಂಡಿತವಾಗ್ಲೂ ಹೇಳುತ್ತೆ, ಅವಳು ಯೆಹೋವನ ನಂಬತಕ್ಕಂಥ ಗುಂಪಲ್ಲಿ ಸೇರಿರಲಿಲ್ಲ ಅವಳು. ಆಮೇಲೆ ಅವಳು ದೇವರ ಮೇಲೆ ನಂಬಿಕೆ ಇತ್ತೋ ಏನೋ, ನಮಗಂತೂ ಅದು ಸತ್ಯವೇದ ಅಲ್ಲಿವರೆಗೂ ಹೇಳೋದಿಲ್ಲ. ಅವಳ ಒಂದು ಪರಿಚಯ ವಿಚಾರವಾಗಿ ನಾವು ಮಾತಾಡುವಾಗ ಈಗ ಶ್ರೀಮತಿ ವೆಸ್ಲಿ ಅವರು ಹೇಳಿದ್ರು, ಊರಿನ ಹೊರಗಡೆ ಇಂಥ ಕಸಬನ್ನು ಮಾಡ್ತಕ್ಕಂಥ ಜನರು ಊರಿನ ಹೊರಗಡೆ ಇರಬೇಕು, ಒಳಗಡೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಇಂಥವ್ರಿಗೂ ಮನಸ್ಸುಂಟು, ಇಂಥ ಕಸಬನ್ನು ಮಾಡ್ತಕ್ಕಂಥವ್ರಿಗೆ ಕೂಡ ಒಳ್ಳೆ ಮನಸ್ಸುಂಟು, ಒಳ್ಳೆ ಗುಣ ಉಂಟು. ಅವರ ಶರೀರವನ್ನು ಬಿಟ್ಬಿಡೋಣ, ನಾವು ಮಾತಾಡ್ತಕ್ಕಂಥದ್ದು ಅವರ ಮನಸ್ಸು, ಅವರ ಗುಣ, ಅವರು ಮಾಡ್ತಕ್ಕಂಥ ಒಳ್ಳೆತನಕ್ಕೆ ನಾವು ನಮ್ಮ ಗಮನವನ್ನು ಇಡಬೇಕು. ಏನಂತೀರಾ ಶ್ರೀಮತಿ? ಅವಳು ಒಳ್ಳೆ ಮನಸ್ಸುಳ್ಳವಳಾಗಿರ್ತಾಳೆ ಅಂತ ನೋಡ್ತೇವೆ ನಾವು. ಯೆಹೋಶುವನು ಇಬ್ಬರು ಗೂಢಚಾರರನ್ನು ಅಲ್ಲಿ ಕಳಿಸುವಾಗ ಅವರನ್ನು ತನ್ನ ಮನೇಲಿ ಇಟ್ಕೊಳ್ಳೋದನ್ನು ನೋಡ್ತೀವಿ. ಅವಳು ಏನು ಮಾಡ್ತಾಳೆ, ಧೈರ್ಯದಿಂದ ಆ ಒಂದು ಇಬ್ಬರು ಗೂಢಚಾರರನ್ನು ಬಚ್ಚಿಟ್ಟು ಕಾಪಾಡುವುದನ್ನು, ಅವಳ ಒಂದು ಒಳ್ಳೆತನವನ್ನು ನಾವು ನೋಡ್ತೀವಿ. ಸೊ ನಾವು ಆ ವಿಚಾರವಾಗಿ ಇನ್ನೂ ಆಳವಾಗಿ ನಾವು ಬರೋ ಸೆಗ್ಮೆಂಟಲ್ಲಿ ನಾವು ಚರ್ಚೆ ಮಾಡೋಣ. ಅದರಿಂದ ನಾವು ಏನು ಕಲಿತೀವಿ ಅಂತ ನಾವು ನೋಡೋಣ. ಈಗ ಯೋಶ್ವನಿಗೆ ಎಷ್ಟು ಒಂದು ರೀತಿಯಾದ ನಂಬಿಕೆ ಇತ್ತೋ ಗೊತ್ತಿಲ್ಲ ರಾಹಾಬಳ ಮೇಲೆ. ಈ ಒಂದು ಸ್ತ್ರೀಯನ್ನು ನಂಬಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಈ ಸ್ತ್ರೀ ಮೂಲಕ ಮಾಡಬೇಕು ಅಂತ ಒಬ್ಬ ದೇವರ ಮನುಷ್ಯನು ನಿರ್ಧಾರ ಮಾಡ್ತಾನೆ. ಅದು ಯಾತಕ್ಕಾಗಿ ನಿರ್ಧಾರ ಮಾಡ್ದ ಅಂತ ನಮಗಂತೂ ಗೊತ್ತಿಲ್ಲ. ಈಗ ನಾವು ಒಂದು ವೈಶ್ಯ ಅಥವಾ ಒಂದು ಸಮಾಜದಲ್ಲಿ ಹೀನವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರ ಮೇಲೆ ನಾವು ದೊಡ್ಡ ಕೆಲಸವನ್ನು ನಾವು ಒಪ್ಪಿಸಿ ಅದ್ರ ಮೂಲಕ ಫಲವನ್ನು ಎದುರು ನೋಡೋದಿಲ್ಲ. ಇನ್ನು ನೋಡೋಣ, ಮುಂದುವರ್ಸೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ನಾವು ಇನ್ನೂ ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಪ್ರಿಯ ವೀಕ್ಷಕರೇ, ಯೋಶುವ ದೇವರ ಮನುಷ್ಯನು ರಾಹಾಬಳ ಮೇಲೆ ಇಟ್ಟಿದ್ದಾದ್ರೂ ಏನು, ಆ ನಂಬಿಕೆಯ ಪ್ರತಿಫಲ ಏನಾಯಿತು ಎಂಬತಕ್ಕಂಥದ್ದು ನಮ್ಮ ಮುಂದಿನ ಸೆಗ್ಮೆಂಟಲ್ಲಿ ನೋಡೋಣ. ಒಂದು ಸಣ್ಣ ವಿರಾಮದ ನಂತರ ನಾನು ನಿಮ್ಮೊಡನೆ ಭೇಟಿಯಾಗ್ತೀನಿ. ಎಲ್ಲೂ ಹೋಗ್ಬೇಡಿ, ದೂರದರ್ಶನ ಮುಂದೆ ಕೂತಿರಿ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ರಾಹಾಬಳ ಬಗ್ಗೆ ತುಂಬ ಸ್ವಾರಸ್ಯವಾಗಿರ್ತಕ್ಕಂಥ ಚರ್ಚೆ ನಮ್ಮ ದೂರದರ್ಶನ ಕೇಂದ್ರದಲ್ಲಿ. ಬನ್ನಿ ಚರ್ಚೆಯನ್ನು ಮುಂದುವರಿಸೋಣ. ಶ್ರೀಮತಿ ಈಶ್ವರಿ ಅವರೇ, ಈಗ ನಾವು ಈಗ ತಾನೇ ನೋಡಿದ್ವಿ ಅವಳ ಹಿನ್ನೆಲೆ. ಒಬ್ಬ ದೇವರ ಮನುಷ್ಯನು, ಯೋಶುವ ಬಂದು ಸಾಧಾರಣವಾದ ವ್ಯಕ್ತಿ ಅಲ್ಲ, ತುಂಬ ದೊಡ್ಡ ವ್ಯಕ್ತಿ. ಅವನು ಒಂದು ದೊಡ್ಡ ಜವಾಬ್ದಾರಿಯನ್ನ ರಾಹಾಬಳು ಎಂಬತಕ್ಕಂಥ ವೈಶ್ಯ ಹತ್ರ ಇಡ್ತಾನೆ. ಅದೇನು ಸ್ವಲ್ಪ ವಿವರಣೆಯನ್ನು ನೀಡಿ. ಆತನು ಆ ಪಟ್ಟಣವನ್ನು ನೋಡಲಿಕ್ಕೆ ಗೂಢಚಾರನ ಕಳಿಸುವಾಗ ಇದು ಒಂದು ಯೋಜನೆಯಾಗಿರಬಹುದು ಅಂತ ನಾನು ನೆನೆಸ್ತೇನೆ. ಅದು ಹೋಗಿ ಆ ಪಟ್ಟಣವನ್ನು ನಾಶ ಮಾಡ್ತೇವೆ, ಆಕೆ ಬಂದ್ಬಿಟ್ಟು ಕಾಪಾಡ್ತಾಳೆ, ಆಕೆಯ ಗುಣವನ್ನು ಅವನು ಇರಬಹುದು. ಇದರಿಂದ ಅವನು ಅಲ್ಲಿಗೆ ಇವ್ರನ್ನ ಕಳಿಸ್ತಾರೆ. ಪಟ್ಟಣವನ್ನು ಸುತ್ತಿ ಆಮೇಲೆ ಆಕೆ ಮನೆಗೆ ಹೋಗಿ ಅವರು ಅಲ್ಲೇ ಇರ್ತಾರೆ ಅಂತ ನೋಡ್ತೀವಿ. ಸೊ ಯೆಹೋಶುವನು ಅವರ ಗುಂಪು ಆ ಒಂದು ರಾಜ್ಯವನ್ನು ನಾಶ ಮಾಡಲು 2 ವ್ಯಕ್ತಿಗಳನ್ನು ಕಳಿಸಿದ್ದಾನೆ ಅಲ್ವಾ? ಹೌದು ಬೋಧಕರೇ, ಇಬ್ಬರು ವ್ಯಕ್ತಿಗಳು, ಯೆಹೋಶುವ ಮತ್ತು ಕಾಲೇಬರು. ಅವರಿಬ್ಬರನ್ನ ಈ ಕಾನಾನ್ ದೇಶವನ್ನು ಆಕ್ರಮಣ ಮಾಡ್ಕೊಳ್ಬೇಕಿತ್ತು. ಐಗುಪ್ತ ದೇಶದಿಂದ ದೇವರು ನಡೆಸ್ಕೊಂಡು ಬಂದಿದ್ರು, ಎಲ್ಲವನ್ನ ಹತ್ತಿರದಲ್ಲಿ ಬಂದಿದ್ದಾರೆ. ಇವತ್ತು ಆ ಕಾನಾನ್ ದೇಶವನ್ನು ಆಕ್ರಮಣ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಿತಿಗತಿಗಳು ಇವ್ರಿಗೆ ಅರ್ಥ ಆಗಬೇಕಿತ್ತು. ಅಲ್ಲಿ ಹೇಗಿದೆ, ಜನಗಳು ಯಾವ ರೀತಿ ಇದ್ದಾರೆ, ಅಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದಕ್ಕೋಸ್ಕರ ತಿಳುವಳಿಕೆನ ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಆ ಇಬ್ಬರು ಗೂಢಚಾರರು ಕಾಲೇಬನು ಮತ್ತು ಯೆಹೋಶುವನು ಆ ಒಂದು ಕಾನಾನ್ ದೇಶಕ್ಕೆ ಈ ಒಂದು ಮಾರು ವೇಷ ಅಂತಲೇ ಹೇಳ್ಬೋದು. ಇದನ್ನು ಅವ್ರ ವೇಷವನ್ನು ಮರ್ತ್ಕೊಂಡು, ಇವಾಗ ಗೂಢಚಾರರು ಅಂತ ಹೇಳುವಾಗ ಅವರು ಗುಟ್ಟಾಗಿ ಹೋಗ್ತಕ್ಕಂಥವ್ರು, ಓಪನ್ ಆಗಿ ಇಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗಿ ಅದನ್ನು ಸುತ್ತಾಡುವಾಗ ಇವರಿಗೆ ಇಳ್ಕೊಳ್ಳಿಕ್ಕೆ ಸ್ಥಳ ಇಲ್ಲದೆ ಆ ವೇಷಿಯ ಮನೆಯಲ್ಲಿ ಇಳ್ಕೊಳ್ತಕ್ಕಂಥ ಒಂದು ಪ್ರಸಂಗ ಇಲ್ಲಿ ಉದ್ಭವ ಆಗುತ್ತೆ. ಇದು
ಸ್ಥಳವಿಲ್ಲದೆ ಇರ್ತಕ್ಕಂಥದ ಇಲ್ಲ ಅಥವಾ ಅದು ದೇವರ ಯೋಜನೆ ಆಗಿತ್ತ ಅವರು ಅಲ್ಲೇ ಬಂದು ಅವರು ಇರಬೇಕು ಅನ್ನೋದು ನಮಗೆ ಅದು ಸತ್ಯವೇದ ಸಾಕಷ್ಟು ಮಾಹಿತಿ ನೀಡೋದಿಲ್ಲ ಅದು. ಹೌದು, ಬಹುಶಃ ಇದು ದೇವರ ಉದ್ದೇಶನೇ ಹೊರತು ಬೇರೆ ಯಾವುದೂ ಅಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಪಾಸ್ಟರ್. ಸೊ ಈಗ ಗೂಢಾಚಾರಿಗಳು ಅಂತ ನಾವು ಮಾತಾಡುವಾಗ ಈಗಾಗಲೇ ಅವ್ರು ಹೇಳಿದ್ದಾರೆ, ಅವರು ಕುಲ್ಲಂ ಕುಲ್ಲ ಅಂತ ಹಿಂದಿಯಲ್ಲಿ ಹೇಳ್ತಾರೆ, ಅದನ್ನ ಓಪನ್ ಆಗಿ ಅವರು ಕೆಲಸ ಕಾರ್ಯಗಳನ್ನ ಮಾಡೋಕ್ಕಾಗೋದಿಲ್ಲ. ಅವರು ಬೇರೆ ಮಾರು ವೇಷದಲ್ಲಿ ಬಂದು ಅವರು ಕಂಡಿಡ್ಕೊಂಡು ತಿರ್ಗಾ ಅವರ ದೇಶಕ್ಕೆ ಹೋಗಿ ಈ ರೀತಿ ಇದೆ, ಇಲ್ಲಿ ನಾವು ಇದು ಮಾಡಬೇಕು, ಅಲ್ಲಿ ನಲ್ಲಿ ಇದೆ, ಅಲ್ಲಿ ಟ್ಯಾಂಕ್ ಇದೆ, ಇಲ್ಲಿ ಸ್ಕೂಲ್ ಇದೆ ಅಂತ ಅವರು ಮಾಹಿತಿಯನ್ನು ನೀಡಬೇಕು. ಅಂಥದ್ರಲ್ಲಿ ಗೂಢಾಚಾರಿಗಳು ಬಂದು ಸಿಕ್ಕಾಕೊಂಡ್ಬಿಟ್ರೆ ಒಂದು ಅವರಿಗೆ ಮರಣ ಸಿಗುತ್ತೆ ಅಥವಾ ಅವ್ರನ್ನ ಸೆರೆಮನೆಗೆ ಹಾಕ್ತಾರೆ. ಅಂಥ ಸೆರೆಮನೆಗೆ ಹಾಕದೇ ಇರಬೇಕು ಅಂತ ಈ ಎರಡು ಗೂಢಾಚಾರಿಗಳು ಬಂದು ರಾಹಬಳ ಮನೆಯಲ್ಲಿ ಉಳ್ಕೊಳ್ತಾಳೆ. ಇಲ್ಲಿ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರವನ್ನು ನಮ್ಮ ಚರ್ಚೆಗೆ ನಾವು ತಗೊಂಬರೋಣ. ಈಗ ರಾಹಬಳು ಸಮಾಜಕ್ಕೆ ಕೆಟ್ಟವಳಾಗಿದ್ದಾಳೆ, ಅವಳ ಒಂದು ಕಸಬಿನಿಂದ ಸಮಾಜಕ್ಕೆ ಕೆಟ್ಟವಳಾಗಿದ್ದಾಳೆ. ಆದರೆ ಈ ಎರಡು ಗೂಢಾಚಾರಿಗಳನ್ನು ಇಟ್ಟಿರುವ ಸಂದರ್ಭದಲ್ಲಿ ಅದನ್ನು ಸರ್ಕಾರಕ್ಕೆ ತಿಳಿಸಿದ್ರೆ ಒಳ್ಳೆಯವಳು, ಇವಳು ಹೆಸರು ಒಳ್ಳೇದಾಗಕ್ಕೆ ಒಂದು ಅವಕಾಶ ಇದೆ. ಅದನ್ನು ಉಪಯೋಗಿಸ್ಕೊಂಡ್ಲ ಇಲ್ವಾ ಶ್ರೀಮತಿ ನಳಿನಾಕ್ಷಿ ಅವರೇ? ಇಲ್ಲಿ ಹೌದು ಫಸ್ಟ್ ನೀವು ಒಂಥರ ಉತ್ತಮವಾದ ಒಂದು ಪ್ರಶ್ನೆಯನ್ನೇ ಕೇಳಿದ್ದೀರಾ. ಇದಕ್ಕೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಇದು ಒಂದು ದೇವರ ಒಂದು ಉದ್ದೇಶ ಆಗಿತ್ತು. ಇಲ್ಲಿ ಸಮಾಜದಿಂದ ಬಹಿಷ್ಕಾರ ಹೊಂದಿರತಕ್ಕಂಥ ಹೆಣ್ಣು ಸಮಾಜದಿಂದ ಹೊರಗಡೆ ಇದ್ಲು. ಇದು ಅವರ ಮನೆಯಲ್ಲಿ ಹೋಗುವಾಗ ಬಹುಶಃ ಇವ್ರಿಗೆ ಅನ್ಸಿರ್ಬೋದು, ಯಾಕೆಂದರೆ ಬೇರೆ ಮನೆಗಳಲ್ಲಿ ಉಳ್ಕೊಂಡಿದ್ದಿದ್ರೆ ಯಾರೋ ಹೊಸಬ್ರು ಬಂದರು ಅಂತ ಗೊತ್ತಾಗ್ತಾ ಇತ್ತು. ಇದು ಊರಿನ ಹೊರಗಡೆ ಇತ್ತು, ಯಾವುದೋ ಒಂದು ಜಾಗದಿಂದ ಇತ್ತು. ಹಾಗಾಗಿ ಅವರು ಅಲ್ಲಿ ಉಳ್ಕೊಂಡ್ರೆ ಇವ್ರಿಗೂ ನಮಗೂ ಸೇಫ್ಟಿ ಸಿಗುತ್ತೆ, ನಮಗಿಲ್ಲಿ ಯಾರು ಕೂಡ ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶನೂ ಕೂಡ ಇಲ್ಲಿ ಇವ್ರಿಗಾಗಿದೆ. ಜೊತೆಗೆ ಅವಳಿಗೂ ಒಂದು ರೀತಿ ಹೆಮ್ಮೆ, ಅಟ್ಲೀಸ್ಟ್ ನಾನು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂದರೆ ಅವಳ ಒಂದು ಮನಸ್ಸು, ಅವಳ ಒಂದು ನಂಬಿಕೆ ಇತ್ತು ಅಂತ. ಆದರೆ ಅವಳು ಬೇಕಾದ್ರೆ ಅವ್ರನ್ನ ಹಿಡ್ಕೊಟ್ಟು ಸರ್ಕಾರದಲ್ಲಿ ಒಂದು ಬೇಷಗಿರಿಯನ್ನ ಪಡಿಬೋದಾಗಿತ್ತು ಅಥವಾ ಹಣನ ಪಡಿಬೋದಾಗಿತ್ತು, ಏನಂತೀರಾ ಅಲ್ವಾ? ಅವಳು ಬೇಕಾದರೆ ಅವಳಿಗೆ ಹೆಸರು ಬೇಕಾಗಿದ್ರೆ ಅವಳು ಆ ರೀತಿ ಮಾಡ್ಬೋದಾಗಿತ್ತು. ಆದರೆ ಅವಳು ಏನು ಹೇಳ್ತಾಳೆ ಅಂದರೆ, ಅವಳು ಒಂದು ನಂಬಿಕೆ ಅಂದರೆ ಯೆಹೋಶುವನ ಬಗ್ಗೆ ಕೇಳಿಸ್ಕೊಂಡಿರ್ತಾರೆ, ದೇವರ ಬಗ್ಗೆನೂ ಅವಳು ತಿಳಿದಿರ್ತದೆ. ಆದರೆ ಅದನ್ನು ಅವಳಿಗೆ ಒಂದು ಅವಕಾಶ ಇರಲಿಲ್ಲ, ಈ ಥರ ಒಂದು ಒಳ್ಳೆ ಕೆಲಸವನ್ನು ಮಾಡ್ತೀನಿ ನಾನು ನಿಮ್ಮ ಹತ್ರ ಈ ಉತ್ತರವನ್ನು ಎದುರು ನೋಡ್ತಾ ಇದ್ದೆ. ಈಗ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಯೆಹೋಶುವ ಮತ್ತು ಈ ದೇವರ ಮಕ್ಕಳು ಅವಳು ಇರ್ತಕ್ಕಂಥ ಸ್ಥಳವನ್ನ ಆಕ್ರಮಣ ಮಾಡ್ತಾರೆ, ಯುದ್ಧಕ್ಕೆ ಬರ್ತಾರೆ, ಅವ್ರನ್ನ ಗೆಲ್ತಾರೆ ಅಂತಕ್ಕಂಥ ಒಂದು ತಿಳುವಳಿಕೆ ಅವಳಿಗಿತ್ತು. ಆ ಉದ್ದೇಶದ ಮೇರೆಗೆ ಆ ಎರಡು ಗೂಢಾಚಾರಿಗಳನ್ನ ಅವ್ರ ಮನೇಲಿ ಇಟ್ಕೊಂಡ್ರು. ಆಮೇಲೆ ಏನಾಯ್ತು ಶ್ರೀಮತಿ ವೆಸ್ಲಿ ಅವರೇ? ನಂತರ ಅವರನ್ನು ಇಟ್ಕೊಂಡಾಗ ಅವಳಿಗೆ ಅವಳು ದೇವರ ವಿಚಾರವನ್ನು ಅಂದರೆ ಆದಿಯಿಂದ ಇವರು ಐಗುಪ್ತ ದೇಶದಿಂದ ಕೆಂಪು ಸಮುದ್ರವನ್ನು ದಾಟಿ ಬಂದಂಥ ಎಲ್ಲ ವಿಷಯಗಳು ಇವಳು ಕೇಳಿದ್ಲು, ಆದರೆ ಇವಳು ನೋಡಿರಲಿಲ್ಲ. ಆದರೆ ಕೇಳಿರ್ತಕ್ಕಂಥ ಪ್ರಯುಕ್ತವಾಗಿ ಇವಳು ನಂಬಿದ್ಲು. ನಿಜವಾಗಲೂ ಕೂಡ ಈತನು ಸತ್ಯವಾದ ದೇವರು, ಈ ಕಾನಾನ್ ದೇಶವನ್ನು ತನ್ನ ಮಕ್ಕಳಾದ ಇಸ್ರಾಯೇಲರಿಗೆ ಖಂಡಿತವಾಗ್ಲೂ ಇದನ್ನು ಕೊಡ್ತಾನೆ ಅನ್ನೋ ಒಂದು ಭರವಸೆ ಇತ್ತು, ಅವಳಲ್ಲಿ ನಂಬಿಕೆ ಇತ್ತು. ಆ ನಂಬಿಕೆಗೋಸ್ಕರ ಏನು ಮಾಡಿದ್ಲು, ಈ ಸರ್ಕಾರಕ್ಕೆ ಒಪ್ಪಿಸ್ಕೊಳ್ದೆ, ನೀವು ಆಗಲೇ ಕೇಳಿದ್ರಿ ಪ್ರಶ್ನೆಯನ್ನು, ಅವಳು ಸರ್ಕಾರಕ್ಕೆ ಒಪ್ಪಿಸಿ ದುಡ್ಡು ತೊಗೊಳ್ಬೋದಿತ್ತು. ಅವಳಿಗೆ ದುಡ್ಡಿಗಿಂತಲೂ ಮುಖ್ಯವಾಗಿ ಅವಳು ನಿಜ ಏನು ಅಂತಕ್ಕಂಥ ಒಂದು ನಂಬಿಕೆ ಅವಳ ಮನಸ್ಸಲ್ಲಿ ಇರೋದ್ರಿಂದ ಅವ್ರಿಗೆ ಆಶ್ರಯವನ್ನು ನೀಡಿದ್ಲು. ಜೊತೆಗೆ ಅದರ ಮೂಲಕ ಅವಳು ರಕ್ಷಣೆಯನ್ನು ಕೂಡ ಹೊಂದ್ಕೊಂಡ್ಲು ಅನ್ನೋದನ್ನು ನಾವು ಕಡೆಯಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ. ಈಗ ಗೂಢಾಚಾರಿಗಳು ಬಂದು ಮನೆಗೆ ಬಂದು ಔತ್ಕೊಂಡಿದ್ದಾರೆ. ಬೇರೆ ಸೈನಿಕರು, ಆ ರಾಜ್ಯದ ಸೈನಿಕರು ಕೂಡ ಹುಡ್ಕೊಂಡು ಬಂದಿರ್ಬೋದು. ಅದಾದ್ಮೇಲೆ ಏನಾಯ್ತು ಅಲ್ಲಿ, ಎಂತ ಆಯ್ತು ಅವಳು ಆ ಗೂಢಾಚಾರಿಗಳು ರಾಹಾಬಳ ಮನೇಲಿದ್ದಾಗ? ಆಕೆ ಬಂದು ಹೇಳ್ತಾಳೆ, ಇಲ್ಲಿ ಅವರು ಇಲ್ಲ, ಆ ಕಡೆ ನದಿಯ ಕಡೆ ಹೋಗಿದ್ದಾರೆ ಅವರು, ಅಲ್ಲಿಗೆ ಹೋಗ್ಬಿಡಿ ಅಂತ ಹೇಳೋದನ್ನು ನೋಡ್ತೇವೆ. ಆ ಸೈನಿಕರು ಅವರನ್ನು ಹುಡುಕೊಂಡು ಬೇರೆ ಕಡೆ ಹೋಗ್ತಾರೆ. ಆದರೆ ಆ ಗೂಢಾಚಾರರು ಅಲ್ಲೇ ಇದ್ದು ಮತ್ತು ಅವಳ ಒಂದು ಸುರಕ್ಷತೆಯಲ್ಲಿ ಇರುವಾಗ ಅವರು ಮಾತಾಡುವಾಗ ಆಕೆ ಹೇಳ್ತಾಳೆ, ನೀವು ಯೆಹೋವನ ದೇವರಿಂದ ನೀವು ನೇಮಿತರಾಗಿ ಇಲ್ಲಿ ಬಂದಿದ್ದೀರಾ, ಮತ್ತು ನನ್ನನ್ನು ನನ್ನ ಮನೆಯವರನ್ನು ನೀವು ರಕ್ಷಣೆ ಮಾಡಬೇಕು, ಕಾಪಾಡಬೇಕು ಅಂತ ಅವಳು ಕೇಳ್ಕೊಳ್ಳುವಾಗ ಆ ಒಂದು ಗುರುತಾಗಿ ನನಗೆ ಒಂದು ಬೇಕು, ಆ ಗುರುತಾಗಿ ನೀವು ನನ್ನ ಕಾಪಾಡ್ತೀರಿ ಅಂತ ಒಂದು ಭರವಸೆಯಿಂದ ಅವಳು ಕೇಳ್ಕೊಳ್ಳುವಾಗ ಆ ಗೂಢಚಾರರು ಅವ್ರಿಗೆ ಹೇಳ್ತಾರೆ, ನೀವು ಒಂದು ಕೆಂಪು ಉಡುಪನ್ನು ನೀನು ಮನೆಗೆ ಕಟ್ಟಬೇಕು ಅಂತ. ಸೊ ಅದನ್ನು ಕಟ್ಟಿದ ಮೇಲೇ ಅವಳಿಗೆ ಆ ರಕ್ಷಣೆ ಆಯಿತು ಅಂತ ಗೊತ್ತಾಗ್ತದೆ ಇದು ಸತ್ಯವೇದದಿಂದ. ಈಗ ಸೈನಿಕರು ರಾಹಬಳ ಮನೆಗೆ ಹುಡ್ಕೊಂಡು ಬಂದಿದ್ದಾರೆ, ಯಾರಾದರೂ ನಿಮ್ಮ ಮನೆಗೆ ಇದ್ದಾರಾ ಅಥವಾ ಯಾರೋ ಒಂದು ಅನುಮಾನದಲ್ಲಿ
ಆ ರಾಹಾಬಳ ಮನೆಗೆ ಬಂದಿದ್ದಾರೆ. ರಾಹಾಬಳು ತುಂಬಾ ಒಂದು ಬುದ್ಧಿವಂತಿಕೆಯಿಂದ ಜೀವನದ ಅನುಭವಗಳಲ್ಲಿ ಅವಳು ಕಲ್ತಿದ್ದಾಳೆ. ಅಟ್ಲೀಸ್ಟ್ ಈಗಾದರೂ ನಾವು ಒಳ್ಳೆಯದನ್ನು ಮಾಡಬೇಕು, ದೇವರ ಮನುಷ್ಯರಿಗೆ ನಮ್ಮ ಒಂದು ಸಹಕಾರವನ್ನು ನೀಡಬೇಕು ಅಂತ ಯಾವ ಕಡೆ ಬಂದ್ರಮ್ಮ ಅಂತ ಕೇಳಿದಾಗ ಇಲ್ಲ ಈ ಕಡೆ ಹೋಗಿದ್ದಾರೆ ಅಂತ ತಪ್ಪಾದ ದಾರಿಯನ್ನು ಹೇಳ್ಕೊಟ್ರು ಆ ಸೈನಿಕರಿಗೆ. ಆ ಮೂಲಕ ದೇವರ ಮಕ್ಕಳು ಮತ್ತು ದೇವರ ಯೋಜನೆಯಲ್ಲಿ ಪಾಲ್ಗಾರರಾದ್ಲು ಅಲ್ವೇ? ಹೌದು, ಖಂಡಿತ ಪಾಸ್ಟರ್, ಖಂಡಿತ. ಇವರು ಒಳಗಡೆನೇ ಇದ್ರು, ಆದರೆ ಅವಳು ಒಂದು ಸುಳ್ಳನ್ನು ಹೇಳಿ ಮತ್ತೆ ರಹಸ್ಯ ಮಾರ್ಗದಲ್ಲಿ ಅವರನ್ನು ಮತ್ತೆ ಆ ಕಾನಾನ್ ದೇಶದಿಂದ ಹೊರಗಡೆ ಕಳಿಸಿದಾಳೆ ಅಂತ ನಮ್ಗೆ ಇವಾಗ ಸತ್ಯವೇದ ಕೂಡ ನಮ್ಗೆ ಇಲ್ಲಿ ತಿಳಿಸ್ತಾ ಇದೆ. ಇಲ್ಲಿ ನಾವು ಒಂದು ಸುಂದರವಾಗಿ ವಿಚಾರನ ನಾವು ಮಾತಾಡಬೇಕಾಗಿದೆ. ದೇವರ ಕಾರ್ಯದಲ್ಲಿ ನಮ್ಮ ಸಹಕಾರವನ್ನು ನೀಡಿದ್ರೆ ನಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಎಂಬತಕ್ಕಂಥ ಒಂದು ಚರ್ಚೆಯನ್ನು ನಾವು ಮುಂದೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಹೋಗ್ತಾ ಇದ್ದೀವಿ. ಪ್ರಿಯ ವೀಕ್ಷಕರೇ, ರಾಹಾಬಳು ಅಂತ ಒಂದು ಕೆಲಸ, ಅಂತ ಒಂದು ಕಸಬು, ಆದರೂ ದೇವರು ಅವಳನ್ನು ಉಪಯೋಗಿಸ್ಕೊಂಡ್ರು. ಬನ್ನಿ ಮುಂದೆ ಏನಾಯ್ತು ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ರಾಹಾಬಳ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೇವೆ. ಬನ್ನಿ ನಮ್ಮ ಅತಿಥಿಗಳ ಹತ್ರ ಹೋಗೋಣ. ಈಗ ರಾಹಾಬಳ ವಿಚಾರವಾಗಿ ನಾವು ನೋಡಿದಾಗ ಆ ಗೂಢಚಾರಿಗಳನ್ನ ತಪ್ಪಿಸ್ಬಿಟ್ಲು, ದೇವರ ಯೋಜನೆಯಲ್ಲಿ ಭಾಗಿಯಾದವಳು ಅಲ್ಲವೇ? ಖಂಡಿತ. ಅದು ಹೇಗೆ ತಪ್ಪಿಸಿದ್ಲು ಅಂತ ಹೇಳುವಾಗಂದ್ರೆ ಬಹಳ ಜ್ಞಾನದಿಂದ ಭಕ್ತಿಯಿಂದನೂ ಸಹ ಅವಳು ಆ ಗೂಢಚಾರರನ್ನು ತೆಗೆದುಕೊಂಡು ಅವಳ ಗೋಡೆಯ ಕಿಟಕಿಯಲ್ಲಿ ಅವರ ಹಗ್ಗದಿಂದ ಅವರನ್ನು ಬಿಟ್ಟು ನೀವು ಹಿಂತಿರುಗದೆ ನೀವು ಹೋಗ್ರಿ ಅಂತ ಹೇಳ್ತಾರೆ. ಆದರೆ ಹೋಗೋಕ್ಕೆ ಮೊದಲೇ ಅವಳಿಗೆ ಏನಂತ ಬೇಡ್ಕೊಳ್ತಾಳೆ ಅಂದರೆ, ನನ್ನನ್ನು ನೀವು ಮರಿಬೇಡ್ರಿ, ನನ್ನ ಮನೆತನದವರನ್ನು ನನ್ನ ರಕ್ಷಣೆ ಮಾಡಿರಿ ಅಂತ ಅವಳು ಬೇಡ್ಕೊಳ್ತಾಳೆ. ಸೊ ಅದನ್ನು ಒಂದು ವಾಗ್ದಾನವನ್ನು ಅವರು ಸಹ ಉಳಿಸ್ಕೊಂಡು ಅವಳನ್ನು ಕಾಪಾಡ್ತಾರೆ ಅಂತ ನೋಡ್ತೀವಿ. ನಾನು ಇದು ನಿಜಾನ ಏನೋ ಗೊತ್ತಿಲ್ಲ, ನಾನು ಚಿಕ್ಕ ವಯಸ್ಸಿಂದ ಕೇಳ್ತೀನಿ, ಒಂದು ಪುಟ್ಟೆ ಒಳಗೆ ಹಾಕಿ ಅವ್ರನ್ನ ಗೋಡೆಯಿಂದ ಕೆಳಗಿಳಿಸ್ತಾಳೆ, ಹೌದಾ ಅಲ್ವಾ? ಹೌದು ಹೌದು ಪಾಸ್ಟ್ರೆ. ಅಂದರೆ ಗೊತ್ತಾಗಬಾರ್ದು, ಬೇರೆ ಯಾರು ಕೂಡ ಇಲ್ಲಿ ನಾನು ಇರಿಸ್ಕೊಂಡಿರ್ತಕ್ಕಂಥ ಈ ವಿಚಾರ ಇತರರಿಗೆ ಗೊತ್ತಾಗಬಾರ್ದು ಅನ್ನೋದಕ್ಕೋಸ್ಕರ ತುಂಬ ಮರೆ ಮಾಡಿ ಅವಳು ಒಂದು ಮುಂದಾಲೋಚನೆಯಿಂದ ಅದನ್ನು ಮಾಡಿ ಅವರನ್ನು ಸಾಗು ಕಳಿಸ್ತಾಳೆ ಆ ಊರಿನಿಂದ ಹೊರಗಡೆ. ಸೊ ಪುಟ್ಟೆ ಒಳಗೆ ಇಬ್ಬರನ್ನ ಹಾಕಿ ಕೆಳಗಿಳಿಸ್ಬೇಕಂದ್ರೆ ಅವಳು ನಿಜವಾಗ್ಲೂ ಶಕ್ತಿಶಾಲಿಯಾದಂತ ಒಂದು ಸ್ತ್ರೀ ಅಂತ ನಾವು ನೋಡ್ತೀವಿ. ಈಗ ರಾಹಾಬಳ ವಿಚಾರವನ್ನ ನಾವು ತೆಗೆದುಕೊಂಡಾಗ, ರಾಹಾಬ್ ಅಂತಂತ ಹೇಳಿದ್ರೆ ನಮಗೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಆ ಪದ, ಆ ಕಸಬಿನ ಪದ ಒಂದು ನಮ್ಮ ಮನಸ್ಸಿಗೆ ಬರ್ತದೆ. ಆದರೆ ಒಳ್ಳೆ ಗುಣಗಳು ಅಂತ ನಾವು ನೋಡಿದಾಗ ರಾಹಾಬಳ ಒಳ್ಳೆ ಗುಣಗಳು ಏನು? ನೀವು ನೋಡೋ ಒಳ್ಳೆ ಗುಣಗಳು ಏನು ಶ್ರೀಮತಿ ಪೀಟರ್ ಅವರೇ? ಒಳ್ಳೆ ಗುಣಗಳಂದರೆ ಅವಳು ಯೆಹೋವನಲ್ಲಿ ಅವಳ ಒಂದು ಭರವಸೆ ಇತ್ತು. ಇವರು ದೇವಜನರು ಅಂತ ನಂಬಿದ್ರು. ಸೊ ಆ ನಂಬಿಕೆ ದೊಡ್ಡದು. ಆ ನಂಬಿಕೆಯ ಪಟ್ಟಿಯಲ್ಲಿ ಅವಳ ಹೆಸರು ಬರುವುದನ್ನು ನೋಡ್ತೀವಿ. ಅಂದರೆ ಅವಳು ಮುಂದಾಗಿದ್ಲು ಅಂತ ನೋಡ್ತೀವಿ. ಅವಳು ಸಂಶಯ ಪಡಲೇ ಇಲ್ಲ, ಇವರು ದೇವಜನರು ನಾನು ಕಾಪಾಡ್ತಾರೆ, ಈ ಪಟ್ಟಣ ನಾಶವಾಗ್ತದೆ ಅಂತ ಅವಳು ಖಂಡಿತ ಗೊತ್ತಿತ್ತು ಅವಳಿಗೆ. ಸೊ ಅದು ಒಂದು ಅಪಾರವಾದ ನಂಬಿಕೆ ಅಲ್ವಾ? ನಿಜವಾದ ದೇವರ ಮೇಲೆ ಅವಳು ಇಷ್ಟಕ್ಕೂ ನಿಜವಾದ ದೇವರನ್ನ ಪಾಲನೆ ಮಾಡದೇ ಇರತಕ್ಕಂಥ ಒಂದು ಸ್ತ್ರೀ ಆಗಿದ್ಲು. ಆದರೆ ಯೋಶುವ ಮತ್ತು ಆ ಗೂಢಚಾರಿಗಳ ಆ ಒಂದು ನಡುವೆ ಅವಳಿಗಾದಂಥ ಈ ಸಂದರ್ಭವನ್ನು ಇಟ್ಟು ನಿಜವಾದ ದೇವರಿಗೆ ಅವಳು ಒಂದು ಒಳ್ಳೆಯದನ್ನು ಮಾಡಿದ್ಲಲ್ಲ? ಹೌದು ಹೌದು ಪಾಸ್ಟ್ರೆ. ಇಲ್ಲಿ ನಾವು ಇಸ್ರಾಯೇಲನ್ನ ನಡೆಸಬೇಕೆಲ್ಲ ನಾವು ಸ್ವಲ್ಪ ನೋಡೋಣ. ಯಾರು ದೇವ್ರ ಮಕ್ಕಳಾಗಿದ್ರು, ದೇವರು ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಅವ್ರಿಗೆ ದಾರಿಯನ್ನು ತೋರಿಸ್ತಾ ಬಂದರು. ಅಷ್ಟು ದೇವರ ಸಂಗಡನೆ ಬಂದಂಥ ದೇವರ ಮಕ್ಕಳು ಇಲ್ಲೇನು ಮಾಡಿದ್ರು, ಕೆಲವೊಮ್ಮೆ ದೇವರು ಬಹುಶಃ ಪರೀಕ್ಷೆ ಕೊಡಲಿಕ್ಕೋಸ್ಕರ ಅವ್ರಿಗೆ ಈ ಒಂದು ನೀರು ಕಹಿ ಆಗಿರ್ಬೋದು, ಅಥವಾ ನೀರು ಸಿಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ, ಊಟ ಸಿಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಭಾಳ ಭಯಪಟ್ಟರು. ಅಯ್ಯೋ ನಮ್ಗೆ ಊಟನೇ ಇಲ್ವಲ್ಲಪ್ಪ, ನಾವು ಹೇಗೋ ಐಗುಪ್ತ ದೇಶದಲ್ಲಿ ಇದ್ವಿ, ನಮ್ಮನ್ನು ಕರ್ಕೊಂಡು ಬಂದು ಹಿಂಗೆಲ್ಲ ಬಿಟ್ರಲ್ಲ ಅಂತ ದೇವ್ರ ಬಗ್ಗೆ ಅವರು ಅನುಮಾನವನ್ನು ಪಟ್ಟರು. ಆದರೆ ಇಲ್ಲಿ ರಾಹಾಬಳ ವಿಷಯಕ್ಕೆ ಬರುವಾಗ, ರಾಹಾಬಳು ಅನ್ಯಳಾಗಿದ್ಲು. ಅವಳಿಗೆ ದೇವರು ಯಾರು ಅಂತ ಅವಳಿಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಅವಳಿಗೆ ದೇವ್ರನ್ನ ಒಂದು ಪರಿಚಯ ಅವಳಿಗೆ ಆಗಿರಲಿಲ್ಲ. ಆದರೆ ಈ ವಿಷಯಗಳನ್ನೆಲ್ಲ ಅವಳು ಕೇಳಿದ್ಲು. ಇಲ್ಲಿ ಕೇಳದೆ ಇವಳೇನು ಮಾಡಿದಾಳೆ, ಆತನನ್ನು ನಂಬಿಕೊಂಡಿದ್ದಾಳೆ. ಇಲ್ಲಿ ನಾವು ಮತ್ತೊಂದು ವಿಷಯವನ್ನು ನಾವು ಇಲ್ಲಿ ಗಮನಿಸ್ಬೋದು. ನೋಡಿ ನಂಬೋದಕ್ಕಿಂತ ನೋಡದೆ ನಂಬತಕ್ಕಂಥದ್ದು ಉತ್ತಮ. ಇದನ್ನೇ ತಾನೇ ನಮಗೆ ಸತ್ಯವೇದ ಕೂಡ ಹೇಳ್ತಾ ಇದೆ. ಇಲ್ಲಿ ಯೇಸು ಕ್ರಿಸ್ತನು ಮತ್ತೆ ಪುನರುತ್ಥಾನ ಹೊಂದಿರ್ತಕ್ಕಂಥ ಸಂದರ್ಭದಲ್ಲಿ ತೋಮನನ್ನು, ಸ್ವಾಮಿ ನಾನು ನಿನ್ನ ಮುಟ್ಟಿ ನೋಡಲೆ, ಅಯ್ಯೋ ಏನೋ ದೆವ್ವ ಬಂದ್ಬಿಡ್ತೇನೋ ಅಂತ ಅಂದ್ಕೊಂಡ್ಬಿಟ್ನು. ಸ್ವಾಮಿ ನಾನು ನಿನ್ನ ಮುಟ್ಟಬೇಕು. ಆವಾಗ ತೋಮನಿಗೆ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಹೇಳ್ತಕ್ಕಂಥ ಮಾತು, ನನ್ನನ್ನು ಮುಟ್ಟು ನೋಡಪ್ಪ, ನಾನೇ ಎದ್ದು ಬಂದಿದ್ದೀನಿ, ಆದರೆ ಮುಟ್ಟಿ ನಂಬೋದಕ್ಕಿಂತ ನನ್ನನ್ನು ನೋಡದೆ ನಂಬತಕ್ಕಂಥದ್ದು ಮುಖ್ಯ ಅಂತ. ಆ ಕೆಲಸವನ್ನು ಇಲ್ಲಿ ರಾಹಾಬಳು ಮಾಡಿ ಆ ಒಂದು ನಂಬಿಕೆಯ ಒಂದು ಪಟ್ಟಿಯಲ್ಲಿ ಅವಳ ಹೆಸರು ಇದ್ರ ಮೂಲಕ ಬರೋ ರೀತಿ ಆಗಿದೆ ಅಂತ ಅತಿ ಉತ್ತಮವಾಗಿರ್ತಕ್ಕಂಥ ವಿಷಯವನ್ನು ಹೇಳಿದ್ರೆ. ಈಗ ನೋವಾ
ಒಂದೇ ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೋವನಿಗೆ ದೇವರು ಬಂದು 120 ವರ್ಷಗಳು ನೀನು ಮಳೆ ಬರುತ್ತೆ ಮಳೆ ಬರುತ್ತೆ ಮಳೆ ಬರುತ್ತೆ ಅಂತ ನೀನು ಪ್ರಸಂಗ ಮಾಡು ಅಂತ ಹೇಳಿದ. ಸತ್ಯವೇದ ಹೇಳುತ್ತೆ ನೋವ ಮಳೆಯನ್ನು ನೋಡೇ ಇರಲಿಲ್ವಂತ. ಬರೀ ಇಬ್ಬನಿ ಬರ್ತಾ ಇತ್ತಂತೆ ರಾತ್ರಿ, ಅದು ಗಿಡಗಳು ಅದರಿಂದ ಬೆಳೀತಾ ಇತ್ತು. ಅದಕ್ಕೆ ಮುಂಚೆ ನೋಹನ ಪ್ರಳಯದ ಆ ಒಂದು ವಿಷಯದ ಮುಂಚೆ ನಾವು ನೋಡ್ತೀವಿ ಮಳೆ ಅನ್ನೋದು ನೋವ ನೋಡಿರಲಿಲ್ಲ. ನೋಡದೆ ದೇವ್ರು ಹೇಳಿರ್ತಕ್ಕಂಥ ವಿಷಯವನ್ನು ನಂಬಿ ಒಂದಲ್ಲ ಎರಡಲ್ಲ 120 ವರ್ಷಗಳು ನೋವ ಮಾಡದಂತೆ. ಅದಕ್ಕಿಂತ ಹೆಚ್ಚಿನ ಒಂದು ವಿಷಯವನ್ನು ನಾವು ತೆಗೆದುಕೋಬೇಕಾದ್ರೆ ರಾಹಬಳು, ಅವಳ ಕಸಬು ಏನು, ಅವಳು ನಡೆಸ್ತಾ ಇದ್ದಂಥ ಜೀವನದ ಶೈಲಿ ಏನು, ಊರಿನ ಹೊರಗಡೆ ಇದ್ದಂಥ ಒಂದು ವಿಚಾರವನ್ನು ನೋಡ್ತೀವಿ. ನಿಮ್ಮ ಅನಿಸಿಕೆ ಶ್ರೀಮತಿ ಪೀಟರ್ ಅವರೇ? ನೋವ ಮತ್ತು ಮನೆತನದವರು 8 ಮಂದಿ ಅವರು ರಕ್ಷಿಸಲ್ಪಟ್ಟರು. ಯಾಕೆಂದರೆ ಅವರು ನೋಡದೆ ನಂಬಿದ್ದವರು. ನೋವನು ದೇವರ ವಾಕ್ಯವನ್ನು ಬೋಧಿಸುವಾಗ ಅನೇಕರು ಕೇಳಿಸ್ಕೊಂಡ್ರು, ಆದರೆ ಅದನ್ನು ನಂಬಿರಲಿಲ್ಲ. ಅದೇ ರೀತಿ ಈಗ ಇಲ್ಲಿ ನೋಡಬೇಕಾದ್ರೆ ಎಲ್ಲ ಈ ಪಟ್ಟಣ ನಾಶವಾಗ್ತದೆ ಅನ್ನುವಾಗ ಅವಳನ್ನು ನಂಬಿದ್ಲು. ಆಮೇಲೆ ಇವರು ನನಗೆ ರಕ್ಷಣೆ ಬೇಕು ಅನ್ನುವಾಗ ಅವಳ ರಕ್ಷಣೆಗೆ ಆ ಒಂದು ನಂಬಿಕೆಯೇ ಕಾರಣ ಅಂತ ನಾವು ನೋಡ್ತೀವಿ. ಸೊ ಅಪಾರವಾದ ನಂಬಿಕೆಯಿಂದ ಅವಳ ಮನೆಯವರು ರಕ್ಷಣೆಯನ್ನು ಪಡೀತಾರೆ. ಸೊ ಆಕೆ ಮನೆತನದಿಂದನೇ ಇಲ್ಲ ನೋಡ್ತೀವಿ. ಮುಂದಕ್ಕೆ ಯೇಸು ಸ್ವಾಮಿಯೂ ಸಹ ಆಕೆ ವಂಶಾವಳಿಯಿಂದ ಆತ ಹುಟ್ಟಿದನು ಅಂತ ನಾವು ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ವಿಷಯವನ್ನು ಚರ್ಚೆಗೆ ತಂದಿದ್ದಾರೆ. ರಾಹಬಳು ಅಂಥ ಕಸಬು, ಅಂಥ ಒಂದು ಹೆಸರು, ಅಂಥ ಒಂದು ಮಹಿಳೆ ಯೇಸು ಸ್ವಾಮಿಯ ಮನೆತನದಲ್ಲಿ ಅವಳ ಹೆಸರು ಕೂಡ ಇದೆ. ಯೋಸೇಪ, ಮೇರಿ ಅಂತ ಹೇಳಿದ್ರು ಪರವಾಗಿಲ್ಲ, ರಾಹಬಳು ಕೂಡ ಯೇಸು ಸ್ವಾಮಿಯ ಸಂತತಿಯಲ್ಲಿ ಹೆಸರನ್ನು ಪಡಿತಾಳೆ. ನಿಮ್ಮ ಅನಿಸಿಕೆ? ಹೌದು ಬೋಧಕರೇ, ಖಂಡಿತವಾಗ್ಲೂ ಕೂಡ ಇಲ್ಲಿ ಸಮಾಜದಿಂದ ಬಹಿಷ್ಕೃತಳಾದ ಒಬ್ಬ ಹೆಂಗಸು, ಅವಳು ನಂಬಿಕೆ ಅಂದರೆ ಇಲ್ಲಿ ಮತ್ತೊಂದು ವಿಷಯವನ್ನು ನಾವು ತಿಳ್ಕೊಳ್ಬೋದು. ದೇವರು ಹೃದಯವನ್ನು ನೋಡ್ತಾನೆ ಅಂತ ಅಂದ್ಕೊಳ್ಬೋದು. ಯಾಕೆಂದರೆ ಹೃದಯವನ್ನು ನೋಡ್ತಕ್ಕಂಥ ದೇವರು ಏನು ಮಾಡಲು, ಇವಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡ್ಲು, ಇವಳಿಗೆ ನಾನು ರಕ್ಷಣೆನ ಕೊಡಬೇಕು. ನಾವು ಇವಾಗ ಯೋಹಾನ 3:16 ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದಂಥ ಒಂದು ಉದ್ದೇಶ ಆಗಿತ್ತು. ಹಾಗಾಗಿ ಇವಳ ಕೆಲಸ ಕಾರ್ಯಗಳು ಸಮಾಜದ ದೃಷ್ಟಿಯಲ್ಲಿ ಅದು ಕೀಳಾಗಿದ್ರೂ ಕೂಡ ಅವಳ ರಕ್ಷಣೆಯೂ ಕೂಡ ದೇವರಿಗೆ ಮುಖ್ಯ ಆಗಿತ್ತು. ಅದಕ್ಕೋಸ್ಕರ ಇದ್ರ ಮೂಲಕ ಆ ರಕ್ಷಣೆಗೋಸ್ಕರ ಅವಳು ಈ ಕೆಲಸಕ್ಕೋಸ್ಕರ ದೇವರು ಆರಿಸ್ಕೊಂಡನು ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಲೋಕವು ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥವರು ನಮ್ಮನ್ನು ನೋಡ್ತಾರೆ, ನಮ್ಮ ಹೊರಗಿನ ನೋಟವನ್ನು ನೋಡ್ತಾರೆ, ನಮ್ಮ ಜೀವನದ ಶೈಲಿಯನ್ನು ನೋಡ್ತಾರೆ. ಆದರೆ ದೇವರು ನಮ್ಮ ಹೃದಯವನ್ನು ನೋಡ್ತಾರೆ. ಇಡೀ ಲೋಕವು ನಮ್ಮನ್ನು ಕೈ ಬಿಟ್ಟರೂ ಸರಿ, ಆದರೆ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀನಿ. ರಾಹಬಳು ಎಂಬತಕ್ಕಂಥ ಮಹಾ ಸ್ತ್ರೀ ಬಗ್ಗೆ ನಾವು ತಿಳ್ಕೊಂಡ್ವಿ. ಮಾಹಿತಿಗಾಗಿ ವಂದನೆ. ಪ್ರಿಯ ವೀಕ್ಷಕರೇ, ರಾಹಬಳು ಅದ್ಭುತವಾದ ಒಂದು ಸ್ತ್ರೀ. ಅವಳು ಒಂದು ಕಸುಬಿನಲ್ಲೂ ಕೂಡ ದೇವರ ಒಂದು ಕೆಲಸ ಕಾರ್ಯದಲ್ಲಿ ತನ್ನ ಭಾಗವನ್ನು ಕೊಟ್ಟಳು, ತನ್ನ ಸಹಕಾರವನ್ನು ಕೊಟ್ಟಳು. ಖಂಡಿತವಾಗ್ಲು ಅದಕ್ಕೆ ತಾನೇ ಅವಳು ಯೇಸು ಸ್ವಾಮಿಯ ಒಂದು ಮನೆತನದಲ್ಲಿ ಹೆಸರನ್ನು ಪಡ್ಕೊಂಡ್ಳು. ಯಾವುದೇ ಕೆಲಸದಲ್ಲಿ ಇರಿ, ದೇವರ ಕಾರ್ಯದಲ್ಲಿ ನಿಮ್ಮ ಸಹಕಾರವನ್ನು ನೀಡಿ ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಳಿ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಿ.